ಇದೆ ಗೈಸ್ ನಮ್ ಸ್ಕಿಟ್ಟಿನ್ ಪಾಪು ಪಾಪು ನೋಡಿಲ್ಲಿ ತುಂಬಾ ಚೆನ್ನಾಗಿತ್ತು. ಡೌ ಮಾಡಿ ಅಂತ ಹೇಳಿ ನಾನು ರಿವ್ಯೂ ಹೇಳಿ ಅಂತ ಹೇಳಿ ಪ್ಲೀಸ್. ತುಂಬಾ ಚೆನ್ನಾಗಿತ್ತು ಅಂದಿದ್ದು. ಏನದು? ಡಾಕ್ಟರ್ ಯಾವುದು? ನಾವು ನಮ್ದು ನಿಮ್ಮದೇ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನಿಮಗೆ ಇಷ್ಟ ಆಗಿದ್ದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಮಿಸ್ ಮಾಡ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಮಿಸ್ ಮಾಡ್ಕೋತಿದ್ದೆ, ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ಇವತ್ತಿನ ವ್ಲಾಗ್ ಮಾಡೋಣ ಅಂತ ಹೇಳಿದ್ದೀನಿ, ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಕಾಲೇಜಲ್ಲಿ ಇವತ್ತು ಏನಪ್ಪ ಅಂತ ಅಂದರೆ ಒಂದು ಫಂಕ್ಷನ್ ಇದೆ. ಅಂದರೆ ಈ ವೀಕು ಇನ್ಫರ್ಟಿಲಿಟಿ ವೀಕ್ ಅಂತ ನಮ್ಮ ಹಾಸ್ಪಿಟಲಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ನಾವು ರೋಲ್ ಪ್ಲೇನ ಮಾಡ್ತಾ ಇದ್ದೀವಿ. ಸೊ ಅದನ್ನು ಇವತ್ತು ಈ ವ್ಲಾಗಲ್ಲಿ ತೋರಿಸೋಣ ಅಂತ ಬಂದಿದ್ದೀವಿ. ಸೊ ಈ ವ್ಲಾಗ್ನ ಫುಲ್ ಲಾಸ್ಟ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ವ್ಲಾಗಲ್ಲಿ ನಾನು ಕೂಡ ಒಂದು ರೋಲ್ ಪ್ಲೇನ ಮಾಡ್ತಾಯಿದ್ದೀನಿ ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ಸೇರಿಕೊಂಡು. ತುಂಬ ಚೆನ್ನಾಗಿರುತ್ತೆ ವ್ಲಾಗು, ಮಿಸ್ ಮಾಡಲೇಬೇಡಿ, ಫುಲ್ ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ಫ್ರೀಕ್ವೆಂಟಾಗಿ ವಿಡಿಯೋ ನೋಡ್ತಾಯಿರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಕಾಲೇಜ್ಗೆ ಹೋಗಬೇಕು ರೆಡಿಯಾಗಿ. ಸೊ ಲೆಟ್ಸ್ ಗೋ. ಮನೆಯಿಂದನೇ ಈ ಡ್ರೆಸ್ ಸ್ಯಾರಿ ಹಾಕೋ ಬಂದಿರಲಿಲ್ಲ. ಹಾಸ್ಟೆಲಿಗೆ ಹೋಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದು ನಾವು. ಇದೆ ಗೈಸ್ ನಮ್ಮ ಸ್ಕಿಟ್ಟಿನ್ ಪಾಪು ಪಾಪು ನೋಡಿಲ್ಲಿ ಕೂಗ್ತೈತ್ ನಿನ್ನ. ಮಹಾಲಕ್ಷ್ಮಿ ಇವಾಗೆಲ್ಲ ಫುಲ್ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ಮತ್ತೆ ಫುಲ್ ಎಲ್ಲ ರೆಡಿ ಆದಮೇಲೆ ಹಾಗೆ ನಮ್ಮ ಪ್ರೋಗ್ರಾಮ್ ಎಲ್ಲಿತ್ತು ಅಲ್ಲಿಗೆ ಹೋದ್ವಿ ಎಲ್ಲ ಸೆಟ್ ಮಾಡ್ಕೊಳಕ್ಕೆ. ಕಾಣಿಸಿ ಹಲೋ ಅಲ್ಲ ಅಪ್ಪಾಜಿ ನನಗೆ ಇವತ್ತು ಸ್ಕಿಟ್ಟು ಅಜ್ಜಿ ಪಟ್ಟಿ ಕೊಟ್ಟಿದ್ರು. ನಾನು ಎಲ್ಲರಿಗೂ ಚಚ್ಚಕ್ಕೆ ಅಂತ ಇಟ್ಕೊಟ್ಟವ್ರೆ. ಇದರಲ್ಲಿ ಮೆಡಿಸಿನ್ ಎಲ್ಲ ಚಚ್ಚೋರೆ. ನಾನು ಜಜ್ಜಿಬಿಟ್ಟು ಏನಾರು ಬಾಯಿ ಇಟ್ಕೊಂಡು ತೊಂದರೆ ಅಲ್ಲಪ್ಪ. ಇದು ಕಾಲೇಜಲ್ಲೂ ಬಿಡ್ಬಿಡ್ದು, ಎಲ್ಲರೂ ತಲೆ ಬಿಡ್ಸ್ಬಿಟ್ಟು ಕರ್ಕೊಂಡೋಗ್ಬಿಡಿ. ಎಲ್ಲ ಗೆಸ್ಟ್ ಬಂದರು. ನಮ್ಮ ಸ್ಕಿಟ್ಟು ಕೂಡ ಸ್ಟಾರ್ಟ್ ಆಗಿತ್ತು. ಸೊ ನಮಗಂತೂ ತುಂಬ ಜನ ಇದ್ರು, ಒಂಥರ ಆಗ್ತಾಯಿತ್ತು ರೋಲ್ ಪ್ಲೇ ಮಾಡೋದಕ್ಕೆ. ಯಾವಾಗ ನನ್ನಿಂದ ಅಂತ ಅಂತೀರ? ನಾನು ಏನ್ ಮಾಡಿದೀನಿ ನಿಮಗೆ? ನಾವು ರೋಡಲ್ಲಿ ಓಡಾಡಕ್ ಆಗ್ತಿಲ್ವಾ? ನಾವು ಖುಷಿಯಾಗಿ ಇರ್ಬೇಕು ಅಂತ ತಾನೇ ದುಡಿತಾ ಇರೋದು. ಅಜ್ಜಿ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ಈ ಮನೆಗೆ ಸರಿ ನನ್ಗೆ ನೊಬ್ಬೆ ಆಗೋಯ್ತು ಮದ್ವೆ ಆದಾಗಿಂದ. ನಾನು ಏನ್ ಪಾಪ ಮಾಡಿ ಮನೆಗ್ ಬಂದು ಅವ್ರು ಹೇಳಿ ಮದ್ವೆ ಯಾವ ನೋವು ಇರಲ್ಲ ನಿಮಗೆ. ಮಾತ್ರ ನೋವು ಬಂದ್ಬಿಡುತ್ತೆ, ಯಾರಿಗೂ ಬರಲ್ಲ. ನಮ್ಮ ಸ್ಕಿಟ್ ಎಲ್ಲ ಮುಗೀತು. ಸ್ಕಿಟ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಅವರೇ OBG ಡಿಪಾರ್ಟ್ಮೆಂಟ್ ಅವರೇ ಮ್ಯಾಮ್ ಒಬ್ಬರು ಇನ್ಫರ್ಟಿಲಿಟಿ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರು. ಅದು ನಾರ್ಮಲ್. ಈ ಎಂಡೋಮೆಟ್ರಿಯೋಸಿಸ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ವಾರಕ್ಕಿಂತ ಮುಂಚೆನೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಪೀರಿಯಡ್ಸ್ ಅಂದ್ರೆ ಮುಟ್ಟೆಲ್ಲ ನಿಲ್ಲಾದ್ಮೇಲೆ ಒಂದು ವಾರ ಆದ್ಮೇಲೆ ಇನ್ನೂ ಹೊಟ್ಟೆ ನೋವು ಬರ್ತಾ ಇರೋದು, ಇದು ಪ್ರಮುಖ ರೀಸನ್ ಆಗಿರುತ್ತೆ. ಜೊತೆಗೆ ಯಾವಾಗ ಒಂದು ಪುರುಷ ಮತ್ತು ಮಹಿಳೆ ಸೇರಿದಾಗ ಏನಾದ್ರೂ ತುಂಬಾ ನೋವಾಗಂಥದ್ದು, ಇದೆಲ್ಲ ಕೆಲವು ಚಿಹ್ನೆಗಳಾಗಿರುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ತರ ಏನಾದ್ರೂ ತೊಂದರೆಗಳಾಗ್ತಾ ಇದ್ರೆ ಇದು ನಾರ್ಮಲ್ ಅಂತ ಮನೇಲಿ ಕೂರ್ಬಾರ್ದು. ಇದಕ್ಕೆಲ್ಲ ಯಾವುದೇ ಸಮಸ್ಯೆ ಆದ್ರೂ ಯಾವಾಗ ಬೇಗ ನಾವು ಹಿಡಿದು ಅದನ್ನ ವೈದ್ಯರ ಹತ್ರ ತೋರಿಸಿದಾಗ ಅಷ್ಟು ಬೇಗ ನಮ್ಗೆ ಸಲಹೆ ಸಿಗುತ್ತೆ. ಆ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ನಾವು ಹೊರಗಡೆ ಬರ್ಬೋದು. ಇನ್ನೊಂದು ಅಂದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಕೋಶ ಇನ್ಫೆಕ್ಷನ್. ಯಾವಾಗ ನೋಡಿ ಗಾಯ್ಸ್, ಇವನು ಎಂತ ಹಲ್ಲಂಡೆ ಅಂತ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇದ್ರ ಮೇಲೆ ಗೋವಾ ಅತ್ತೆ
ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಕ್ಲಾಸ್ ಇತ್ತು ನಮಗೆ. ಕ್ಲಾಸಿಗೆ ಹೋದ್ವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಲಂಚ್ ಅವರಲ್ಲಿ ಸ್ವಲ್ಪ ಫ್ರೀ ಇದ್ವಿ. ಹಾಗಾಗಿ ನಮ್ಮ ಸ್ಕಿಟ್ ಬಗ್ಗೆ ರಿವ್ಯೂ ಕೇಳೋಣ ಅಂತ ನಮ್ಮ ಕ್ಲಾಸ್ಮೇಟ್ಸ್ ಹತ್ರ ಹೋಗಿದ್ದೆ. ನೋಡಿ ಏನು ಹೇಳ್ತಾರೆ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್, ನಾನು ಇವ್ರ ರೋಲ್ ಪ್ಲೇ ನೋಡ್ಬೇಕು ಅಂತ ಹೋಗ್ಲಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸುಮ್ನೆ ಹಂಗೆ ಹೋಗ್ತಿದ್ದೆ. ನಮ್ಮ ಅಂಕಿತ್ ವಾಯ್ಸ್ ಕೇಳ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ ಯಾರು ಚೆನ್ನಾಗಿ ಮಾಡಿಲ್ಲ. ನಮ್ಮ ಸ್ನೇಹ ಒಂದು ಕಚ್ಚಾಡವ ಮಾಡಿದ್ರು. ಆ ರೋಲ್ ಪ್ಲೇ ಅಂತಲೇ ವರ್ಸ್ಟ್ ರೋಲ್ ಪ್ಲೇ. ನಾವು ಕೇಳಬೇಕು ಅಂತ ಕೇಳಿಲ್ಲ, ನಾವು ಸುಮ್ಮನೆ ಕೇಳೋ ಹೇಳಿ. ಗೈಸ್, ನಾನು ಹೇಳ್ಬೇಕು ಅಂತ ಹೇಳಿಲ್ಲ. ಅಲ್ಲಿ ಮಲಗಿದ್ದೆ. ಫಸ್ಟ್ ಫಿಲ್ಮ್ ಕರ್ಕೊಂಡ್ಬಿಟ್ಟು ಬರೀ ಇಂಥದೆಯ. ಗೈಸ್, ನಾನು ₹1 ಆಕ್ಟಿಂಗ್ ಹೋಗಿ ₹10 ಮಾಡ್ತೀನಿ. ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡ್ರಿ? ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡ್ರಿ? ಚಂದ್ರಪ್ಪಣ್ಣ ಗೈಸ್, ಪ್ರಮೋಷನ್ ಬೇಕಿದ್ರೆ ಹೇಳಿ. ಓಲೆ 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 ಅಂತ ಯಾರು ಕೇಳಕ್ ಹೋಗ್ಬೇಡಿ. ಎಲ್ಲೋ ಚಾತಲ್ ಕಟ್ಕೊಂಡ್ ಬಂದಿರೋ ಓಲೆ ಸ್ಟೈಲ್ ನೋಡಿ. ಎದ್ದಲ್ಲ ಅಲ್ಪ ಅಲ್ಲ ತೊಳ್ಬಿಡು ಅಂತೀನಿ. ಆ ಬಡೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಲ್ಲಲ್ಲಿ ತುಂಬಾ ಚೆನ್ನಾಗಿತ್ತು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಡೌ ಮಾಡಿ ಅಂತ ಹೇಳಿ, ರಿವ್ಯೂ ಹೇಳಿ ಅಂತೀನಿ ಪ್ಲೀಸ್. ತುಂಬಾ ಚೆನ್ನಾಗಿತ್ತು ಅಂದಿದ್ದು. ಏನದು ಡಾಕ್ಟರ್ ಯಾವುದು? ನಾವು ನಮ್ದು ನಿಮ್ದೇ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನಿಮಗೆ ಇದಾಗಿದ್ದು ಡಾಕ್ಟರ್ ಅಂತ ನಮ್ದು ಹೋಗಿದ್ರು. ಅದ್ಬಿಡಿ ನಿಮ್ಮ ಮನೆ ಅರ್ಥ ಆಯ್ತು ಅನ್ಸುತ್ತೆ. ಅದ್ಬಿಡಿ ನಿಮ್ಮ ಮನೆ ಫ್ಯಾನ್ ಹತ್ರ ದಯ ಬಿದ್ದಿದ್ಯಾ? ತುಂಬಾ ಚೆನ್ನಾಗಿ ಸರಿ. ನಮ್ಮನೆಗೆ ಇನ್ನೊಂದು ಫ್ಯಾನ್ ಸಿಕ್ತು, ಉಷಾ ಫ್ಯಾನ್. ಒಳ್ಳೆ ಕಂಪ್ನಿ. ಸ್ನೇಹ ಅವ್ರ ಮನೆಯಿಂದ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಕಳಿಸಿದ್ರು. ಸೊ ಚಾಕ್ಲೇಟ್ ನ್ಯೂಟೆಲ್ಲ ಕೊಟ್ಕಳಿಸಿದ್ರು. ಅದನ್ನು ಅವಳು ತಿನ್ನು ಅಂತ ಅಂದರೆ ಇಲ್ಲ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಹೇಳಿ ಸೊ ಬೇಗ ಹೋಗಿ ಅಂಗಡಿಗೆ ಹೋಗಿ ಬ್ರೆಡ್ ತೊಗೊಬಂದು ಕ್ರೀಮ್ನ ಹಾಕ್ಬಿಟ್ಟು ಚಾಕ್ಲೇಟ್ನ ಹಾಕಿ ಎಲ್ಲರೂ ತಿನ್ನಿ ಅಂತ ಕೊಡ್ತಾ ಇದ್ದಾಳೆ. ಅವಳು ತಿನ್ನು ಅಂದರೆ ನಮಗೆ ದಾನ ಮಾಡ್ತಾ ಇದ್ಲಿ ಇವಳು. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ವ್ಲಾಗ್. ಫುಲ್ ನೋಡಿ, ಅರ್ಧದಲ್ಲೇ ನೋಡಬೇಡಿ, ಅರ್ಧ ತನಕ ನೋಡಬೇಡಿ. ತುಂಬ ಚೆನ್ನಾಗಿದೆ ಈ ವ್ಲಾಗು. ಸೊ ತುಂಬ ಫನ್ನಿ ಆಗಿದೆ ವ್ಲಾಗು, ನೋಡಿ ಅಂತ ಹೇಳ್ತಾ. ಸೊ ಈ ವ್ಲಾಗಲ್ಲಿ ಏನಪ್ಪ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮದು ಒಂದು ಸ್ಕಿಟ್ ಇತ್ತು, ಡ್ರಾಮಾ ಇತ್ತು. ಅದನ್ನು ಚಿಕ್ಕದಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಸೊ ಇನ್ಫರ್ಟಿಲಿಟಿ ಬಗ್ಗೆ. ಸೊ ತುಂಬ ಚೆನ್ನಾಗಿದೆ, ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ. ಸೊ ಎಲ್ಲರೂ ಡ್ರಾಮಾ ಅಂದರೆ ಸ್ಕಿಟ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ನನಗೂ ತುಂಬ ಇಷ್ಟ ಆಯಿತು, ಅಂದರೆ ನನಗೂ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು, ನಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ. ಸೊ ನೀವು ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಏನೂ ಅರ್ಥ ಆಗಲ್ಲ, ಆದರೂ ಪರವಾಗಿಲ್ಲ, ಹೇಗಿತ್ತು ಅಂತ ಹೇಳಿ. ಸೊ ಇದೇ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲ ವೀಡಿಯೋಸ್ನು ಕಂಪಲ್ಸರಿ ನೋಡಿ, ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.